ಎಮ್ಮೆ ಕಾಯುವ ಹುಡುಗಿ ಇಂದು ಐಎಎಸ್. ಕಡು ಬಡತನದಲ್ಲಿ ಅರಳಿದ ದೇಶದ ಪ್ರತಿಭೆ. ಛಲ ಮತ್ತು ಕಠಿಣ ಪರಿಶ್ರಮವಿದ್ರೆ ಎಂತಹ ಬಡತನದ ಗೋಡೆಯನ್ನು ಮುರಿದು ಯಶಸ್ಸಿನ ಶಿಖರ ಏರಬಹುದು ಎಂಬುದಕ್ಕೆ ತಮಿಳುನಾಡಿನ ಈ ಹೆಣ್ಣುಮಗಳೇ ಸಾಕ್ಷಿ. ಒಂದೊಮ್ಮೆ ಎಮ್ಮೆ ಕಾಯುತ್ತಿದ್ದ ಈಕೆ ಇಂದು ದೇಶದ ಕಾನೂನು ಕಾಯುತ್ತಿದ್ದಾರೆ. ಶಾಲೆಯ ನಂತರ ಎಮ್ಮೆಗಳನ್ನ ಮೇಯಿಸುತ್ತಾ ತಂದೆಯ ಕಷ್ಟಕ್ಕೆ ಹೆಗಲು ನೀಡುತ್ತಿದ್ದ ಟ್ಯಾಕ್ಸಿ ಚಾಲಕನ ಮಗಳು ವನ್ಮತಿ ಇಂದು ದೇಶದ ಹೆಮ್ಮೆಯ ನಾಗರಿಕ ಸೇವೆಯಾಗಿ ಹೊರಹೊಮ್ಮಿದ್ದಾರೆ. ವನ್ಮತಿ ಬೆಳೆದದ್ದು ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸತ್ಯಮಂಗಲಂ ಎಂಬ ಸಣ್ಣ ಪಟ್ಟಣದಲ್ಲಿ. ತಂದೆ ಟ್ಯಾಕ್ಸಿ ಚಾಲಕರಾಗಿದ್ರು. ಬಡತನದಲ್ಲಿ ಜೀವನ ಸಾಗ್ತಾ ಇತ್ತು. ಬಾಲ್ಯದಿಂದಲೇ ಕೇವಲ ಓದಿಗೆ ಸೀಮಿತವಾಗದೆ ಮನೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ರು. ಶಾಲೆಯಿಂದ ಬಂದ ನಂತರ ಎಮ್ಮೆಗಳನ್ನ ಮೇಯಿಸೋಕೆ ಹೋಗ್ತಾ ಇದ್ರು. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿದ್ರು. ಶಾಲಾ ಶಿಕ್ಷಣ ಮುಗಿತಾ ಇದ್ದಂತೆ ಮದುವೆ ಮಾಡಿ ಕಳುಹಿಸಿ ಎಂದು ಸಂಬಂಧಿಕರು ಪೋಷಕರ ಕಿವಿ ಚುಚ್ಚಲು ಆರಂಭಿಸಿದ್ರು. ಪೋಷಕರು ಮಾತ್ರ ಮಗಳಿಗೆ ಬೆಂಬಲವಾಗಿ ನಿಂತರು. ಒಮ್ಮೆ ಜಿಲ್ಲಾಧಿಕಾರಿಯೊಬ್ಬರನ್ನ ನೋಡಿ ಅವರಂತೆ ನಾನು ಆಗ್ಬೇಕಂತ ಕನಸು ಮೊಳಕೆ ಹೊಡೆದಿತ್ತು. ಬ್ಯಾಂಕ್ ಪರೀಕ್ಷೆ ಬರೆದು ಅಸಿಸ್ಟೆಂಟ್ ಮ್ಯಾನೇಜರ್ ಆದ್ರು. ಆದ್ರೆ ತಮ್ಮ ಐಎಎಸ್ ಕನಸು ಮಾತ್ರ ಅವರನ್ನ ಕೈಬಿಟ್ಟಿರಲಿಲ್ಲ. ಬೇರೆ ಬೇರೆ ಹಂತಗಳಲ್ಲಿ ಸೋಲು ಎದುರಾದ್ರೂ ಧೃತಿಗೆಡದ ಆಕೆ ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದ್ರು. ಅಂತಿಮವಾಗಿ 2015ರಲ್ಲಿ ಪಾಸ್ ಆಗಿ ತಮ್ಮ ಕನಸನ್ನ ನನಸಾಗಿಸಿಕೊಂಡ್ರು. ದೇಶದ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಮತ್ತು UPSC ಆಕಾಂಕ್ಷಿಗಳಿಗೂ ದೊಡ್ಡ ಪ್ರೇರಣೆಯಾಗಿದ್ದಾರೆ ವನ್ಮತಿ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.